ಗ್ರಾಮದವನ ಗುಣ ಮಾತ್ರ ನೋಡಿದೀಯ, ಕೋಪ ನೋಡಿಲ್ವಲ್ಲ. ಆಪರೇಷನ್ ನಲ್ಲಿ ನಾನೇ ಕಮಾಂಡರ್, ನೀವೆಲ್ಲರೂ ಸೋಲ್ಜರ್ಸ್. ನಮ್ಮನೆಯ ಡಾಕ್ಟರ್ ಮತ್ತಿತರ ಬ್ಲಾಕ್ ಬಸ್ಟರ್ ಚಿತ್ರಗಳನ್ನು ಸನ್ ನೆಕ್ಸ್ಟ್ ಆಪ್ ನಲ್ಲಿ ವೀಕ್ಷಿಸಿ ಆನಂದಿಸಿ. ಆಡ್ ಫ್ರೀ ಮನರಂಜನೆ ಈಗ ಬರೀ 799 ರೂಪಾಯಿಗಳಲ್ಲಿ. ಆಯ್ತಾ ಡೌನ್ಲೋಡು? ಓಕೆ, ನಾನು ಬರ್ತೀನಿ. ಆ ನಂಬರಿಗೆ ಕಳಿಸು. ಇದೇನಿದು, ನಮ್ ಕರೆಂಟ್ ಫೋಟೋ ಕಳ್ಸಿದ್ದಾರೆ. ಯಾಕಿರ್ಬಹುದು? ಇವನು ನಮ್ಮ ಅಳಿಯ. ಇವನು ನಮ್ರತ ಗಂಡ ಕರಣ್ ಅಂತ. ಇವ್ ನಮಗ್ ಮೋಸ ಮಾಡ್ತಿದ್ದಾನೆ. ದಯವಿಟ್ಟು ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಡಿ. ಆಗಿದೆ ನಿನಗೆ? ಮೊದಲನೇ ತುತ್ತ ಕೆಳಗಡೆ ಬೆಳೆಸ್ತಾ ಇದೀಯಾ? ಅವಳು ಬಂದ್ ಇಷ್ಟು ದಿನ ಆದ್ರೂ ವಾರ್ಡ್ರೋಬಲ್ ಅವಳ ಬಟ್ಟೆ ಇಡಕ್ಕೆ ಯಾಕೆ ಜಾಗ ಕೊಟ್ಟಿರ್ಲಿಲ್ಲ? ನನ್ ವಾರ್ಡ್ರೋಬಲ್ ಜಾಗ ಇಲ್ಲ. ಯಾಕಿಷ್ಟು ಕೇವಲವಾಗಿ ಮಾತಾಡ್ತಿದ್ಯಾ ಅವಳ ಬಗ್ಗೆ? ಪ್ಲೀಸ್, ನೀನ್ ಅಪ್ಪನ ಬಗ್ಗೆ ಯೋಚನೆ ಮಾಡ್ತಿದ್ಯಾ. ನಿನ್ ಪ್ರೀತಿಯ ಸೊಸೆ ಮನೆಗೆ ಬಂದು 24 ಗಂಟೆ ಆಗ್ಲಿಲ್ಲ, ಅವಳ ಬಗ್ಗೆ ಯೋಚನೆ ಮಾಡ್ತಿದ್ಯಾ. ಆದ್ರೆ ನೀನ್ ಹೊಟ್ಟೆಲ್ ಹುಟ್ಟಿದ ಮಗ ಬಗ್ಗೆ ಯೋಚನೆ ಮಾಡ್ತಿಲ್ವಲ್ಲ. ಮಾಮ್, ಮದ್ವೆ ವಿಷಯದಲ್ಲಿ ನೀನ್ ಮತ್ತೆ ಡ್ಯಾಡ್ ಟಫ್ ಡಿಸಿಷನ್ ತಗೊಂಡ್ಬಿಟ್ಟು. ಈ ಹುಡುಗಿ ನನ್ನ ಕಲ್ಪನೆ ತಕ್ಕಾಗಿಲ್ಲ. ಇವಳು ನಂಗೆ ಪರ್ಫೆಕ್ಟ್ ಮ್ಯಾಚ್ ಅಲ್ವೇ ಅಲ್ಲ. 16 ಜನರ ಮುಂದೆ ತಾಳಿ ಕಟ್ಟಿದ ಹೆಣ್ಣನ್ನ ನಿರ್ಜನ ಪ್ರದೇಶದಲ್ಲಿ ಬಿಟ್ಟು ಬಂದಿದ್ಯಲ್ಲ. ಚಿನ್ನದಂತ ಮೊಮ್ಮಗನಿಗೆ ತುಕ್ಕಿಡ್ತಿರೋ ಕಬ್ಣ ತಂದು ಮದುವೆ ಮಾಡಿದಿರಲ್ಲ. ಇವನ ಹಸ್ತರೇಖೆ ಪ್ರಕಾರ ಇವನ್ಗೆ ಆಲ್ರೆಡಿ 2ನೇ ಮದುವೆ ಆಗಿದೆ. ಸುಂದರಿ ನಿನಗೆ ಮೊದಲನೇ ಹೆಂಡ್ತಿನ 2ನೇ ಹೆಂಡ್ತಿನ? ಅಂದ್ರೆ ನನ್ನ ಮಗ ಕರಣ್ ನಮ್ರತನ್ ಮದ್ವೆ ಆಗಿದ್ದಾನ? ಹಾಗಿದ್ರೆ ನಮ್ ಸುಂದ್ರಿ ಅವಳ ಜೀವನ
ಇವಳ ತಂದೆ ತಾಯಿನ ಬಿಟ್ಟು ನಮ್ಮನ್ನ ನಂಬಿ ನಮ್ಮ ಹತ್ರ ಬಂದಿದ್ಲು. ಈಗ ಅವಳ ಗಂಡನ್ ನಂಬಿ ನಮ್ಮನ್ನೆಲ್ಲ ಬಿಟ್ಟು ಬಂದಿದ್ದಾಳೆ. ಎಂಥ ಕೆಲಸ ಮಾಡಿದ ನೀವನು? ಯಾರಿಗೂ ಹೇಳ್ದೆ ಇನ್ನೊಂದು ಮದುವೆ ಮಾಡಿಕೊಂಡು ನಮ್ಮನ್ನ ಇಂಥ ಸ್ಥಿತಿಗೆ ತಂದ್ಬಿಟ್ನಲ್ಲ. ಅವ್ರಿಗೇನಾದ್ರೂ ವಿಷಯ ಗೊತ್ತಾದ್ರೆ ಅಷ್ಟೇ, ಏನೇನು ಅನಾಹುತ ಆಗುತ್ತೋ ಏನೋ. ನಾನಿನ್ ಏನ್ ಮಾಡ್ಲಿ ಈಗ? ಯಾರಿಗೆ ಅಂತ ಉತ್ತರ ಕೊಡೋದು? ಸುಂದ್ರಿಗ, ಅವರಮ್ಮಂಗ, ಅವರಪ್ಪನ್ಗ? ಅಯ್ಯೋ ದೇವ್ರೆ. ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ. ನಿಮ್ಮಪ್ಪ ಹೇಳಿದ್ರು ನೀನು ನಂಬೇಡ ಅಂತ. ಆದ್ರೆ ನಾನು ಅವ್ರ ಮಾತು ಕೇಳಲಿಲ್ಲ. ಇವತ್ತು ಎಂಥ ಕೆಲಸ ಮಾಡಿದ ನೀವನು? ಅಲ್ಲ ಕರಣ್, ನಿಮ್ಮ ಅಪ್ಪ ಅಮ್ಮ ಮಾತಿಗಾದ್ರೂ ಬೆಲೆ ಕೊಡಬೇಕು ತಾನೆ. ಅವರು ಪ್ರೀತಿಯಿಂದ ಹಬ್ಬಕ್ಕೆ ಬಾರೋ ಅಂದ್ರೆ ಆಗಲ್ಲ ಅನ್ನೋದ ಬ್ರದರ್? ಏನೋ ನೀನು? ಭೀಮಾ, ಇಲ್ಲೂ ದೀಪಾವಳಿ ಮಾಡಿಲ್ಲ. ಅಟ್ಲೀಸ್ಟ್ ತುಳಸಿ ಪೂಜೆ ಆದ್ರೂ ಜೊತೆಗೆ ಮಾಡ್ಬೇಕಲ್ವಾ? ಪಾಪ ನಿಮ್ಮಿ, ಅವಳು ಎಲ್ಗೂ ಹೋಗ್ಬೇಕು? ಬ್ರದರ್, ಅಟ್ಲೀಸ್ಟ್ ತಂಗ್ಯವನ್ನಾದ್ರೂ ಊರಿಗೆ ಕಳಿಸೋ. ಓಹೋ, ಅದು ಇನ್ನೂ ಡೇಂಜರ್. ಅಲ್ಲಿ ಏನಾದ್ರೂ ಅಪಾಯ ಆಗ್ಬಿಟ್ರೆ? ಹೌದಾ? ಅವ್ರು ಇಲ್ಲಿಗೆ ಬಂದ್ಬಿಟ್ಟು ಹಬ್ಬ ಮಾಡೋಣ ಅಂದ್ಬಿಟ್ರೆ ಏನ್ ಮಾಡ್ತೀಯಾ? ಅದಕ್ಕೆ ಹೇಳಿದು ಬ್ರದರ್, ಹೇಗಾದ್ರೂ ಮಾಡಿ ತಂಗ್ಯವನ್ನ ಊರಿಗೆ ಕಳಿಸು ಅಂತ. ಆಗ ತಂಗ್ಯವಂಗೂ ಖುಷಿ, ನಿಮ್ಮ ಅಪ್ಪ ಅಮ್ಮಂಗೂ ಖುಷಿ. ಫೈನಲಿ ನೀನು ಕಂಪ್ಲೀಟ್ಲಿ ಬಚಾವು ಬ್ರದರ್. ಏನಂತ್ಯಾ? ಹ, ಸರಿಯಾಗಿ ಹೇಳಿದೆ. ಕರೆಕ್ಟ್ ಆಗಿದೆ ಇದು. ಒಂದ್ ನಿಮಿಷ. ಹೇಳ್ರಿ. ಸುಂದ್ರಿ, ಒಂದ್ ಕೆಲ್ಸ ಮಾಡು, ನೀನ್ ಹಬ್ಬಕ್ಕೆ ಊರ್ಗ್ ಹೋಗೋ. ನೀವಿಲ್ದೆ ನಾನು ಒಬ್ಳೆ ಹೇಗ್ ಹೋಗ್ಲಿ? ನೀನ್ ಹೋಗಿರೋ, ನಾನ್ ಬಂದು ಜಾಯ್ನ್ ಆಗ್ತೀನಿ. ಸರಿ ರೀ. ಬಸ್ ಟಿಕೆಟ್ ಬುಕ್ ಮಾಡಿ ನಾನು ನಿನಗೆ ಹೇಳ್ತೀನಿ. ಎಲ್ಲಿದ್ದೀರಾ? ಅಪಾರ್ಟ್ಮೆಂಟ್ ಇಂದ ಇವಾಗ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಏನು ಇತ್ತೀಚೆಗೆ ಲೊಕೇಶನ್ ಕಳಿಸ್ತಿಲ್ಲ? ಕಳಿಸ್ತೀನಮ್ಮ, ಕಳಿಸ್ತೀನಿ. ಆಫೀಸ್ಗೆ ಹೋಗಿ ಕಳಿಸ್ತೀನಿ. ಸರಿ ರೀ. ತಿಂಡಿ ಆಯ್ತಾಯ್ತು, ಅದೆಲ್ಲ ಆಯ್ತು. ನೋಡಿ, ಇವಾಗ ಡ್ರೈವ್ ಮಾಡ್ತಾ ಮಾತಾಡ್ಬಾರ್ದಲ್ವಾ? ಸೊ ನಾ ಇವಾಗ ಕಾಲ್ ಇಡ್ತೀನಿ, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಸರಿ ರೀ, ಹುಷಾರು. ಓಕೆ, ಬಾಯ್. ಯಪ್ಪ, ಬಚಾವಾಗ್ಬಿಟ್ಟೆ. ನೀನ್ ಯಾಕೆ ನಗ್ತಿದ್ಯಾ? ಬರೀ ನಗು ಅಲ್ಲಪ್ಪ, ಹೊಟ್ಟೆ ಉಣ್ಣಾಗೋಷ್ಟು ನಗು. ಓ, ಇದು ನಿನಗೆ ನಗುನಾ? ಅಲ್ವೋ, ಇಷ್ಟು ದಿನ ಸೈಲೆಂಟ್ ಪಾಪಚ್ಚಿ ಆಗಿದೆ ನನ್ನ ತಂಗಿಯವ್ವ. ಇವತ್ತು ನಿನ್ನ ಲೊಕೇಶನ್ ಕೇಳಂಗಾಗ್ಬಿಡಿದಾಳಲ್ಲ, ಅದಕ್ಕೆ ನಗು. ಒಂದ್ ನಿಮಿಷ ಇರಪ್ಪ. ಅಯ್ಯೋ, ಒಂದ್ ನಿಮಿಷ ಸೈಲೆಂಟ್ ಆಗಿರೋ. ಮಾಮ್ ಕಾಲ್ ಮಾಡ್ತಿದ್ದಾರೆ. ಸರಿನಪ್ಪ. ಹೇಳಿ ಮಾಮ್. ಇನ್ನು ಯಾರು ಚಪ್ಪಲಿ ಕಿತ್ತೋಗಂಗ್ ಹೊಡೆದಿಲ್ವಾ ನಿನ್ಗೆ? ಅಲ್ಲ ಮಾಮ್, ಏನ್ ಹೇಳ್ತಿದ್ದೀರಾ? ಮಾತಾಡ್ಬೇಡ ನೀನು.
ನೀನ್ ಬೆಂಗಳೂರಿಗೆ ಯಾಕೆ ಹೋಗಿದ್ಯಾ, ಏನ್ ಮಾಡಕ್ ಹೋಗಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಇನ್ನು ಒಂದು ಮಾತಾಡ್ಬೇಡ. ಹಬ್ಬಕ್ಕೆ ಸುಂದ್ರಿನ ಕರ್ಕೊಂಡು ಮನೆಗೆ ಬಾ ಅಷ್ಟೇ. ಅಲ್ಲ ಮಾಮ್, ಅದು ನೀನ್ ಊರಿಗೆ ಬರ್ಲಿಲ್ಲ ಅಂದ್ರೆ ಇಡೀ ಊರು ನೀನಿರೋ ಕಡೆ ಬಂದ್ ನಿಲ್ಲತ್ತೆ. ಹುಷಾರ್. ಬ್ರದರ್, ಏನಾಯ್ತು? ಯಾಕಿಷ್ಟು ಸೀರಿಯಸ್ ಆಗಿದ್ಯಾ? ಅಲ್ವೋ ಭೀಮಾ, ಇವತ್ ಮಾಮ್ ಯಾಕೋ ತುಂಬಾ ಕೋಪ ಮಾಡ್ಕೊಂಡು ಮಾತಾಡ್ತಿದ್ದಾರೆ. ಬ್ರದರ್, ಏನೋ ವಿಷಯ ಗೊತ್ತಾಗಿರ್ಬೇಕು ಅನ್ಸ್ತಾ ಇದೆ ಕಣೋ. ನೀನು ಬೆಂಗಳೂರಲ್ಲಿದ್ದು ಬಾಂಬೆಲಿದ್ದೀನಿ ಅಂತ ಸುಳ್ಳು ಹೇಳಿರೋ ವಿಷಯ ಹೆಂಗೆ ತಂಗ್ಯವಂಗ್ ಗೊತ್ತಾಯ್ತು? ಆ ವಿಷಯನೂ ಏನಾದ್ರೂ ಗೊತ್ತಾಗಿರ್ಬೋದಾ? ಅಥವಾ ನಿಂದು ನಿಮ್ಮಿದೇನಾದ್ರೂ ಬ್ರದರ್? ಏಯ್, ಸುಮ್ಮನಿರೋ. ಆ ವಿಚಾರ ಮಾತ್ರ ಅವ್ರಿಗೆ ಯಾವತ್ತೂ ಗೊತ್ತಾಗ್ಬಾರ್ದು. ಗೊತ್ತಾಗತ್ತೆ ಬ್ರದರ್. ಈಗೇನಾದ್ರೂ ನೀನು ಊರಿಗೆ ಹೋಗ್ಲಿಲ್ಲ ಅಂದ್ರೆ ಖಂಡಿತ ಗೊತ್ತಾಗತ್ತೆ. ನಾನೊಬ್ನೇನೋ ಊರಿಗೆ ಹೋಗ್ತಿರೋದು, ನಾವಂತ ಅನ್ನೋ. ಅಂದ್ರೆ ನೀನು ನನ್ನ ಜೊತೆ ಊರಿಗೆ ಬರ್ತೀಯ? ಬ್ರದರ್, ಊಟ ನೀನ್ ತಿನ್ನೋದು, ನಾನ್ ತೆಗದ? ಯಾವ ನ್ಯಾಯ ಬ್ರದರ್ ಇದು? ನಾನ್ ಬರಲ್ಲಪ್ಪ. ಮುಚ್ಕೊಂಡಿರೋ. ಬರ್ಬೇಕು ಅಂದ್ರೆ ಬರ್ಬೇಕು ಅಷ್ಟೇ. ಸರಿನಪ್ಪ. ಮಾಮ್ ಇಷ್ಟು ಯಾಕೆ ಬೈದ್ರು, ಯಾಕೆ ಇಷ್ಟು ಕೋಪದಲ್ಲಿದ್ರು? ಅವ್ರು ಯಾವತ್ತೂ ನನ್ನ ಮೇಲೆ ಬೇಜಾರು ಮಾಡ್ಕೊಂಡವ್ರಲ್ವಲ್ಲ. ಆ ಫೋಟೋ ಡೌನ್ಲೋಡ್ ಆದ್ಮೇಲೆ ನಾನು ಇನ್ನೊಂದು ಬರೀ ಕಳಿಸು. ಅಮ್ಮ, ಡಾಕ್ಟ್ರು 10:30 ಅಪಾಯಿಂಟ್ಮೆಂಟ್ ಕೊಡ್ತಾರೆ, ಬೇಗ ಬಾ ಸ್ವಲ್ಪ. ಹಾ ಹೇಳು. ನಿಮ್ ಮೊಬೈಲ್ಗೆ ಫೋಟೋ ಕಳ್ಸಿದ್ದೀನಿ. ಸರಿ, ನೋಡ್ತೀನಿ ಬಿಡು. ಅವಳು ನಂಗೆ ಲಾಯಕಲ್ಲ ಮಾಮ್. ಮತ್ಯಾರ್ ಲಾಯಕು? ತಳಕು ಬಳಕು ತೋರ್ಸೋ ಹೆಣ್ಮಕ್ಳು ನಿನ್ನನ್ನ ಬೀದಿಯಲ್ಲಿ ನಿಲ್ಸ್ಬಿಟ್ಟು ಹೋಗ್ತಾರೆ. ಮುಖ್ಯವಾದದ್ದು ಬಣ್ಣನ ಬದುಕ. 2 ಮನೆ ಅಂದ್ಮೇಲೆ ಒಂದ್ ಮಾತು ಬರುತ್ತೆ ಹೋಗುತ್ತೆ. ಹಾಗಂತ ಮನೆ ಬಿಟ್ಟು ಹೋಗೋದು ಅಂತ ತೀರ್ಮಾನ ಮಾಡ್ತಾರ? ನಾನು ಮರಕ್ಕೆ ಹಬ್ಬೋ ಬಳ್ಳಿ ಅಲ್ಲ ಮಾಮ್, ಮರದ ಗೂಡಲ್ಲಿ ವಾಸ ಮಾಡೋ ಹಕ್ಕಿ. ಸ್ವಾತಂತ್ರ್ಯವಾಗಿ ಹಾರಾಡಬೇಕು ಅಂತ ಮನ್ಸಾಗಿದೆ.
ಅಮ್ಮ, ಈ ಹುಡುಗನೆಲ್ಲಾದ್ರೂ ನೋಡಿದ್ಯಾ ನೀನು ಮೈಸೂರಿನಲ್ಲಿ? ನೋಡು. ದಿನಕ್ಕೊಂದ್ಸಾರಿ ರಾಮಕೃಷ್ಣನ್ ಮುಖ ನೋಡ್ಲಿಲ್ಲ ಅಂದ್ರೆ ಮರ್ತೋಗೋ ವಯಸ್ಸು ನಂದು. ನೀನ್ ಹೋಗಿ ಯಾವಂದೋ ಒಂದು ಹುಡುಗಂದು ಫೋಟೋ ತೋರಿಸ್ತಾ ಇದೆಯಲ್ಲ ನೀನು. ನೀನ್ ಹೋಗಿ ಕಾರಲ್ಲಿ ಕೂತಿರು, ಬಂದೆ. ಸರಿ, ಏನ್ ಹುಡುಗರು ಏನಪ್ಪ. ಹಲೋ ಮೇಡಮ್, ನಾನು ಬಲರಾಮ್. ಇದು ನನ್ನ ಇನ್ನೊಂದು ನಂಬರು. ಹೇಳಿ ಸರ್, ಏನಾದ್ರೂ ವಿಷಯ ಗೊತ್ತಾಯ್ತಾ? ಮೇಡಮ್, ಆ ಹುಡುಗನ್ ನಾನು ಇವತ್ತೇ ನೋಡ್ತಾ ಇರೋದು. ನನ್ನ ಮಗ ಅಲ್ಲಿ ಓಡಾಡ್ತಾ ಇರ್ತಾನೆ, ಅವನಿಗೂ ವಿಚಾರಿಸಕ್ಕೆ ಹೇಳ್ತೀನಿ. ನಾನು ಹೇಗಾದ್ರೂ ಮಾಡಿ ಆ ಹುಡುಗನ ಡೀಟೇಲ್ಸ್ ಕಲೆಕ್ಟ್ ಮಾಡ್ತೀನಿ. ನಥಿಂಗ್ ಟು ವರಿ ಮ್ಯಾಮ್. ಸರ್ ನೋಡಿ, ಇದೊಂದು ಸಹಾಯ ಮಾಡಿಕೊಡಿ ಪ್ಲೀಸ್. ಸರಿ ಮೇಡಮ್, ನೋ ಪ್ರಾಬ್ಲಮ್. ಯಾ, ಥ್ಯಾಂಕ್ ಯು, ಬಾಯ್. ಓಕೆ, ಬಾಯ್ ಮ್ಯಾಮ್. ಬಲರಾಮ, ಹಾ, ಬಂದೆ ಬಂದೆ. ಗುಡ್ ಮಾರ್ನಿಂಗ್ ಅಕ್ಕ. ಗುಡ್ ಮಾರ್ನಿಂಗ್ ಕಲೆಕ್ಟ್ರಮ್ಮ, ಕೂತ್ಕೋ. ಪರವಾಗಿಲ್ಲ ಅಕ್ಕ. ಬೈಸ್ಕೊಳ್ದೆ ಕೂತ್ಕೊಳ್ಳಲ್ವಾ ನೀನು? ಸಾರಿ ಅಕ್ಕ, ಕೂತ್ಕೋತೀನಿ. ಹೇಳಿದ್ದನ್ನ ಕೇಳಿ ಗುಡ್ ಗರ್ಲ್ ಅನ್ಸ್ಕೋಬೇಕು. ಸರಿ ಅಕ್ಕ. ಯಾಕೆ ಭಯ ಆಯ್ತಾ? ಸರಿ ಕಲೆಕ್ಟ್ರಮ್ಮ, ಹೇಳು, ಏನ್ ವಿಷಯ? ಅದು ಅಕ್ಕ, ರಜಾ ಬೇಕಾಗಿತ್ತು. ರಜೆನಾ? ಯಾಕೆ? ದೀಪಾವಳಿ ಹಬ್ಬಕ್ಕೆ ಊರ್ಗ್ ಹೋಗೋದಕ್ಕಾಗಿರ್ಲಿಲ್ಲ. ಅಟ್ಲೀಸ್ಟ್ ಇವಾಗ ತುಳಸಿ ಹಬ್ಬಕ್ಕಾದ್ರೂ ನೀನ್ ಬರ್ಲೇಬೇಕು ಅಂತ ಅತ್ತೆ ಮಾವ ತುಂಬಾನೇ ಫೋರ್ಸ್ ಮಾಡ್ತಿದ್ದಾರೆ. ಅದು ಅಲ್ದೆ ಮದ್ವೆ ಆದ್ಮೇಲಂತೂ ನಮ್ ಮೊದಲನೇ ದೀಪಾವಳಿ ಬೇರೆ. ಅಯ್ಯೋ ದಡ್ಡಿ ಕಣೆ ನೀನು. ಹಾಗಿರುವಾಗ ನೀನ್ ದೀಪಾವಳಿ ಮಾಡಕ್ ಹೋಗ್ಬೇಕಿತ್ತು ತಾನೆ? ಅದು ಅಕ್ಕ, ನಮ್ಮವ್ರು ಬೇರೆ ಊರಲ್ಲಿರ್ಲಿಲ್ಲ. ನಾನು ಒಬ್ಳೆ ಹೋಗಿ ಏನ್ ಹಬ್ಬ ಮಾಡ್ಲಿ ಅಂತ ಸುಮ್ನಾದೆ. ಓ ಸರಿ, ಇರುವ ನಿಮಿಷ. ಹಾ, ನಾನ್ ಚೆಕ್ ಬುಕ್ ತಗೊಂಡು ಕ್ಯಾಬಿನ್ ಒಳಗಡೆ ಬಾ. ಈ ಸಲ ಹಬ್ಬಕ್ಕೆ ನಿಮ್ ಯಜಮಾನ್ರು ಬರ್ತಿದ್ದಾರಾ? ಹ್ಞೂ ಅಕ್ಕ. ನಾನಿಲ್ಲಿಂದ ಡೈರೆಕ್ಟಾಗಿ ಊರಿಗೆ ಹೋಗ್ತೀನಿ. ಅವ್ರು ಬಾಂಬೆಯಿಂದ ಬಂದು ಅಲ್ಲಿ ಜಾಯಿನ್ ಆಗ್ತಾರೆ. ಗುಡ್, ಎಂಜಾಯ್ ಮಾಡು ಕಲೆಕ್ಟ್ರಮ್ಮ. ಗಂಡನ್ ಜೊತೆ ಇದ್ಕೊಂಡು, ದೀಪಗಳು ಹಚ್ಕೊಂಡು, ಪಟಾಕಿಗಳು ಹೊಡ್ಕೊಂಡು, ಮುಂದಿನ ವರ್ಷ ನಿಮ್ ಮನೆಗೊಂದು ಪುಟ್ಟ ಮಗು ಬರ್ಲಿ. ಅಯ್ಯೋ ಅಕ್ಕ, ಏನಕ್ಕ ನೀವು? ಅರೆ, ನಾನೇನಾದ್ರೂ ತಪ್ಪು ಹೇಳದ್ನಾ? ಮೇಡಮ್, ಬಾ ಕೊಡಿಲಿ. ಹೇಳಿ ಕಲೆಕ್ಟ್ರಮ್ಮ, ಏನ್ ತಪ್ಪು ಹೇಳ್ದೆ ನಾನು? ಮೇಡಮ್, ಸುಮ್ನಿರಿ ಮೇಡಮ್. ಓಹೋ, ಎಷ್ಟು ನಾಚ್ಕೋತಿದ್ಯಾ ಕಲೆಕ್ಟ್ರಮ್ಮ. ಎಷ್ಟು ಸಖತ್ತಾಗಿ ಕಾಣಿಸ್ತಿದ್ಯಾ ಗೊತ್ತಾ ನಾಚ್ಕೊಂಡ್ರೆ. ಕೋತಿ ಕೋತಿ ಇದ್ದಂಗಿದ್ದಾಳೆ. ಇವಳ ಮುಖಕ್ಕೆ ನಾಚಿಕೆ ಬೇರೆ ಕೇಳು. ತಗೋ ಕಲೆಕ್ಟ್ರಮ್ಮ. ಅಯ್ಯೋ ಮೇಡಮ್, ಏನಿದು? ಚೆಕ್ ಅದು ಕಾಣಿಸ್ತಿಲ್ವಾ? ಅದು ಗೊತ್ತಾಗ್ತಿದೆ. ಈ 50,000 ಏನ್ ಮೇಡಮ್? 50,000? ಹಾಗಾದ್ರೆ ಇನ್ನೊಂದು 50,000 ಬರ್ಕೊಡ್ಲಾ? ಅಯ್ಯೋ ಹಾಗಲ್ಲ ಮೇಡಮ್, ಈ 50,000 ನನಗೆ ಯಾಕೆ ಅಂತ. ಇರ್ಲಿ ಬಿಡು, ಇಟ್ಕೋ. ತುಳಸಿ ಪೂಜೆ ಮಾಡ್ತಿದ್ಯಾ, ಹಬ್ಬಕ್ಕೆ ಹೋಗ್ತಿದ್ಯಲ್ವಾ, ಇದು ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಅಲ್ಲ ಮೇಡಮ್, ಕೈ ತುಂಬಾ ಸಂಬಳ ಕೊಡ್ತಾ ಇದ್ದೀರಾ, ಅದನ್ನೇ ಹೇಗೆ ಖರ್ಚು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇದೆಲ್ಲ ಯಾಕೆ? ದಯವಿಟ್ಟು ತಗೊಳ್ಳಿ. ಹಂಗಾದ್ರೆ ಬೈಸ್ಕೊಳ್ದೆ ನೀನ್ ಇದನ್ನ ತಗೊಳಲ್ಲ ಅಂತ ಆಯ್ತು.
ಹಾಗಲ್ಲ ಮೇಡಮ್. ಮತ್ತೆ ತಗೋ ಇದನ್ನ. ಸರಿ ಮೇಡಮ್, ಥ್ಯಾಂಕ್ಸ್. ಥ್ಯಾಂಕ್ಸ್ನ ನಿನಗೆ ಹೇಳಬೇಕು ಕಲೆಕ್ಟ್ರಮ್ಮ. ನೀನ್ ಮನೆ ಬಿಟ್ಟು ನಮ್ಮನೆಗೆ ಬಂದು ನನ್ನ ಜೊತೆ ಮಾನ ನೋಡ್ಕೊಳ್ಳೋದಕ್ಕೆ ಬಂದೆ. ಅವ್ರ ಸೇವೆ ಮಾಡಿದೆ. ಆಗ ನಾನು ನಿಂಗೆ ದುಡ್ಡು ಕೊಟ್ಟಿದ್ದಿದ್ರೆ ತಪ್ಪಾಗ್ತಿತ್ತು. ಏನ್ ಬಾರಿ ಸೇವೆ ಮಾಡ್ಬಿಟ್ಟಿದ್ದಾಳೆ ಇವಳು. ನೀನ್ ಮಾಡಿದ ಸೇವೆಗೆ ಕೂಲಿ ಅನಿಸ್ತಿತ್ತು, ಅದಕ್ಕೆ ನಾನು ಕೊಡ್ಲಿಲ್ಲ. ಏನಾದ್ರು ಗಿಫ್ಟ್ ಮಾಡೋಣ ಅಂದ್ರೆ ಏನ್ ಕೊಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಹಬ್ಬಕ್ಕೆ ಹೋಗ್ತಾ ಇದ್ದೀನಿ ಅಂದ್ಯಲ್ಲ, ಇದು ರೈಟ್ ಟೈಮ್ ಅನಿಸ್ತು, ಅದಕ್ಕೆ ಕೊಟ್ಬಿಟ್ಟೆ.